Hi, hello, welcome to my YouTube channel. Hi friends, welcome back to my channel Vasu Kannada Vlogs. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋಲಿ ನಾನು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. ನಾನಿವತ್ತು ವಿತೌಟ್ ಮಿಲ್ಕಿಂದಾನೇ ಮಾಡ್ತಾಯಿದ್ದೀನಿ ಗುಲಾಬ್ ಜಾಮೂನು. ಇಲ್ಲಿ ನಾನು 1 ಜಾಮೂನ್ ಪ್ಯಾಕೆಟನ್ನು ತಗೊಂಡಿದ್ದೀನಿ. ನೋಡಿ, ನಾನು ಈ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈ 1 ಕಪ್ಪಷ್ಟು ನಾನು ಜಾಮೂನ್ ಪೌಡರನ್ನು ತಗೊಂಡಿದ್ದೀನಿ. ಆ್ಯಂಡ್ ಸಕ್ಕರೆ ಬಂದು 2 ಬೌಲಷ್ಟು ತಗೊಂಡಿದ್ದೀನಿ. 1:2 ರೇಷಿಯೋಲಿ ನಾನು ಇಲ್ಲಿ ತಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ. ಆ್ಯಂಡ್ ಮತ್ತು ಡೀಪ್ ಫ್ರೈಗೆ ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ. ಅಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಜಾಮೂನ್ ಪೌಡರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರನ್ನು ಹಾಕಕ್ಕೆ ಹೋಗಬೇಡಿ. ಚಪಾತಿ ಕಲಿಸ್ತೀವಲ್ಲ ಆ ಥರ ಕಲ್ಸಕ್ಕೆ ಹೋಗಬೇಡಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ಲೈಟಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನಾವು ಪ್ರೆಷರ್ ಹಾಕಿ ಕಲ್ಸಕ್ಕೆ ಹೋದರೆ ಜಾಮೂನ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಸುಮ್ಮನೆ ಆ ಥರ ಮೇಲ್ಮೇಲೆ ಕಲಿಸ್ಕೋಬೇಕಷ್ಟೇ. ನೋಡಿ, ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಲೇಯರ್ ಬರಬೇಕು, ಆ ಥರ ಕಲಿಸ್ಕೋಬೇಕು. ಜಾಸ್ತಿ ಚಪಾತಿ ಮೆತ್ತಗೆ ಕಲಿಸ್ಕೊಳೋ ಥರ ಚಪಾತಿ ಕಲಿಸೋ ಥರ ಕಲಿಸ್ಕೋಬೇಡಿ. ಇಲ್ಲಿ ನಾನು ಮಿಲ್ಕ್ ಮತ್ತು ಮೈದಾನ ಆ್ಯಡ್ ಮಾಡಿಲ್ಲ, ಬರೀ ವಾಟರಿಂದನೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬರುತ್ತೆ. ನಾವು ಮೈದಾ ಮಿಲ್ಕ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ. ಇದನ್ನು ಪ್ಲೇಟ್ ಮುಚ್ಚಿಕ್ಬಿಟ್ಟು ಒಂದು 10 ಮಿನಿಟ್ಸ್ ಪಕ್ಕಕ್ಕೆ ಇಕ್ಬಿಡಿ. ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಅಷ್ಟರೊಳಗೆ. ಈಗ ಪಾಕ ನಾನು 1:2 ರೇಷಿಯೋಲ್ಲಿ ತೊಗೊಂಡಿದ್ನಲ್ವ, 2 ಕಪ್ ಆಗೋಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಇದೇನು ಪಾಕ, ಸಕ್ಕರೆ ಪಾಕ ಏನು ನಮಗೆ ಪಾಕ ಏನು ಬರೋಷ್ಟಿಲ್ಲ. ಜಸ್ಟ್ ಆಯ್ಲಿ ಇದ್ದರೆ ಸಾಕು, ಪಾಕ ರೆಡಿ ಆಗುತ್ತೆ. ಈಗ ಸಕ್ಕರೆನ 2 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ 2 ಬೌಲ್ ಸಕ್ಕರೆಗೆ ನಾನು 2 ಬೌಲ್ ಅಷ್ಟು ವಾಟರ್ ತೊಗೊತಾ ಇದ್ದೀನಿ. ಈಕ್ವಲ್ ರೇಷಿಯೋಲಿ ವಾಟರ್ ತಗೊಳ್ಳಿ. ಈಗ ಸ್ಟವ್ನ ಆನ್ ಮಾಡಿ ಸಕ್ಕರೆ ಕರಗೋವರೆಗೂ ಕಲಿಸ್ಕೊತಾ ಇರಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಡಿಸಾಲ್ವ್ ಮಾಡ್ಕೋಬೋದು ಸಕ್ಕರೆನ. ಇಲ್ಲಿ ನಾವು ಈಕ್ವಲ್ ರೇಷಿಯೋಲಿ ವಾಟರ್ ಆ್ಯಡ್ ಮಾಡಿರೋದ್ರಿಂದ ನಮಗೆ ಪಾಕನೂ ಅಷ್ಟು ಬೇಗನೆ ಬರೋದಿಲ್ಲ. ನಮಗೆ ಜಸ್ಟ್ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ನೋಡಿ, ಒಂದು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ನೀವು ಬೇಕು ಅಂದರೆ ಕೈಯಲ್ಲಿ ಮುಟ್ಟು ನೋಡ್ಬೋದು. ನಮಗೆ ಆಯ್ಲಿ ಥರ ಇದ್ದರೆ ಪಾಕ ರೆಡಿ ಆಗಿದೆ ಅಂತ. ನಮಗೆ ಒಂದೆಳೆ ಪಾಕ 2 ಎಳೆ ಪಾಕ ಬರಬೇಕು ಅಂತ ಏನಿಲ್ಲ ಜಾಮೂನ್ಗೆ. ಅದು ಅಷ್ಟು ಒಂದೆಳೆ ಪಾಕ ಬಂದರೂ ಜಾಮೂನು ಸರಿಯಾಗಿ ಎಳ್ಕೊಳೋದಿಲ್ಲ. ನಮಗೆ ಜಸ್ಟ್ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಆಯ್ಲಿ ಬರುತ್ತೆ. ಇಳಿಸ್ಕೊಂಬಿಡಿ. ನೋಡಿ, ಈಗ ಪಾಕ ರೆಡಿ ಆಗಿದೆ. ಈಗ 10 ಮಿನಿಟ್ಸ್ ಆಯಿತು. ಈಗ ಸೈಡ್ಗೆ ಎತ್ತಿಕೊಂಡಿದ್ದೀನಲ್ಲ, ಇವಾಗ ಇದನ್ನು ಬಾಲ್ಸ್ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೇಯರ್ ಆಗಿ ಫಾರ್ಮ್ ಆಗಿರಬೇಕು. ಆಗಲೇ ಜಾಮೂನ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಕ್ಕರೆ ಪಾಕನೂ ಸಹ ಚೆನ್ನಾಗಿ ಎಳ್ಕೊಳತ್ತೆ. ಈಗ ನೋಡಿ, ಕೈ ಮಿಡ್ಲಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರೆಷರ್ ಕೊಟ್ಟು ರೌಂಡ್ ಮಾಡಿಕೊಂಡ್ರೆ ಕ್ರ್ಯಾಕ್ಸೂ ಹೋಗುತ್ತೆ, ಕ್ರ್ಯಾಕ್ಸೂ ಅವಾಯ್ಡ್ ಆಗುತ್ತೆ. ನೋಡಿ, ಎಷ್ಟು ಒಂದು ಕ್ರ್ಯಾಕೂ ಇರೋದಿಲ್ಲ. ಸ್ವಲ್ಪ ಪ್ರೆಷರ್ ಕೊಟ್ಟು ರೌಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಆಯಿಲಲ್ಲಿ ಹಾಕಿದಾಗ ಅದು ಕ್ರ್ಯಾಕ್ ಸಹ ಬರೋದಿಲ್ಲ. ನೋಡಿ, ಈಗ ಎಲ್ಲನೂ ಅದೇ ಥರ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಇಟ್ಕೊಳ್ಳೋಣ.
ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಬಾಲ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಅದು ಕೆಳಗಡೆ ಹೋಗಿ ಇಮಿಡಿಯೇಟ್ ಮೇಲೆ ಬರಬಾರ್ದು, ಹಾಗೆ ನಿಧಾನವಾಗಿ ಮೇಲೆ ಬರಬೇಕು. ಜಾಸ್ತಿ ಆಯಿಲ್ ಏನಾದರೂ ಜಾಸ್ತಿ ಹೀಟ್ ಆದರೆ ಅದು ಒಳಗಡೆ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ. ಈಗ ಒಂದೊಂದೇ ಜಾಮೂನ್ ಉಂಡೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ನಾವು ಶೇಕ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಬೆಂದು ಸೀದೋಗ್ಬಿಡುತ್ತೆ. ಆ್ಯಂಡು ಈ ಥರ ಈವನ್ ಆಗಿ ನಾವು ಶೇಕ್ ಮಾಡ್ತಾಯಿದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಆ್ಯಂಡ್ ಲಾಸ್ಟ್ ಮಿನಿಟ್ವರೆಗೂ ನಾವು ಈ ಥರ ಶೇಕ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಆಗ ನಾವು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಅದು ಎಳ್ಕೊಳೋದು ಇಲ್ಲ. ಸಕ್ಕರೆ ಪಾಕ ಚೆನ್ನಾಗಿ ಒಳಗಡೆವರೆಗೂ ಕುಕ್ ಆದರೆ ಮಾತ್ರ ನಮಗೆ ಸಕ್ಕರೆ ಪಾಕ ಅನ್ನೋದು ಬೇಗನೆ ಎಳ್ಕೊಳತ್ತೆ. ಜಾಮೂನ್ ಅನ್ನೋದು ಸ್ಮೂತಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲನೂ ಅದೇ ಥರ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡೋಕ್ಕಂತೂ ತುಂಬಾ ಪೇಷನ್ಸ್ ಇರಬೇಕು. ಆ್ಯಂಡ್ ಮೈನ್ ಥಿಂಗ್ ಹೇಳೋದು ಮರ್ತೋದೆ, ನಾವು ಯಾವತ್ತಾದರೂ ಜಾಮೂನ್ ಮಾಡಬೇಕು ಅಂದರೆ ನಾವು ಅದನ್ನು ಡೀಪ್ ಫ್ರೈ ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಆಯಿಲ್ ಸಹ ಜಾಸ್ತಿ ಹೀಟ್ ಆಗಿರಬಾರ್ದು. ನೋಡಿ, ನಾನು ಲಾಸ್ಟ್ ಮಿನಿಟ್ವರೆಗೂ ನಾನು ಸಿಮ್ಮಲ್ಲಿ ಇಟ್ಕೊಂಡೆ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 6 to 7 ಮಿನಿಟ್ಸ್ ಆದರೂ ಟೈಮ್ ತಗೊಳುತ್ತೆ ಇದು ಡೀಪ್ ಫ್ರೈ ಆಗೋದಕ್ಕೆ. ನೋಡಿ, ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಗೊತ್ತಾಗುತ್ತೆ. ಈಗ ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡಿರೋ ಬಾಲ್ಸನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಬಂದು ಫಸ್ಟ್ ಬ್ಯಾಚ್ ನಾನು ಬಾಲ್ಸನ್ನು ಹಾಕಿರೋದು. ಈಗ ಸೆಕೆಂಡ್ ಬ್ಯಾಚ್ ಬಾಲ್ಸು ಹಾಕ್ತಾಯಿದ್ದೀನಿ. ನೋಡಿ, ನೀವೇ ಕಂಪೇರ್ ಮಾಡ್ಕೊಳ್ಳಿ. ಡಬಲ್ ಸೈಜ್ ಆಗಿದೆ. ವಿತಿನ್ 5 ಮಿನಿಟ್ಸಲ್ಲೇ ಅಷ್ಟು ಬೇಗನೆ ಸಕ್ಕರೆ ಪಾಕನ ಎಳ್ಕೊಂಡಿದೆ. ನೀವು ಇದೇ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ ಸಕ್ಕರೆ ಪಾಕ ಬಿಸಿ ಇರಬೇಕು, ಇಲ್ಲ ಉಂಡೆ ಬಿಸಿ ಇರಬೇಕು. ಎರಡಲ್ಲಿ ಒಂದು ಬಿಸಿಯಾಗಿರಬೇಕು. ಆಗ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳತ್ತೆ. ಎರಡೂ ಬಿಸಿ ಬಿಸಿಯಾಗಿದ್ದರೆ ಆವಾಗ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾವುದಾದ್ರೂ ಒಂದು ಬಿಸಿಯಾಗಿರೋ ಥರ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಎಷ್ಟೋ ಸಿಂಪಲ್ಲಾಗಿ ಜಾಮೂನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸಿದ್ದೀನಿ. ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಹಾಗೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಜಾಮೂನ್ ಅಂತೂ ತುಂಬ ಸ್ಮೂತಾಗಿತ್ತು, ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ಯಾವ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ರೆಸಿಪೀಸನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನಗೆ ಹೀಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮೀ.